ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಈಗ ಚಾಮರಾಜನಗರ ಅನ್ನುವಂಥದ್ದು ಶಾಪ ಆಗಿ ಹೋಗ್ಬಿಟ್ಟಿದೆ ಕೆಲವರಿಗೆ, ಮುಖ್ಯಮಂತ್ರಿಗಳಾದವರಿಗೆ, ಅನೇಕ ಮಂತ್ರಿಗಳಿಗೆ. ಚಾಮರಾಜನಗರಕ್ಕೆ ಹೋಗ್ಬಿಟ್ರೆ ನನ್ನ CM ಚೇರ್ ಹೋಗ್ಬಿಡುತ್ತೆ. ನಿಮ್ಮವರಾದಂಥ ಸಿದ್ದರಾಮಯ್ಯವರು ನಾಳೆ ಹೋಗ್ತಾ ಇದಾರಪ್ಪ ಚಾಮರಾಜನಗರಕ್ಕೆ, ಅಥವಾ ನಿಮಗೆ ಹೆದರು ಹೋಗ್ತಾ ಇದ್ದಾರೋ, ಅದು ನಿಜಕ್ಕೂ ಕೂಡ ಚಾಮರಾಜ ಬರ್ಬೇಕಂತ ಬರ್ತಾ ಇದ್ದಾರೋ? ಇಲ್ಲ, ಸಿದ್ದರಾಮಯ್ಯನವರಿಗೆ ಇವೆಲ್ಲ ಕೆಲವು ಇದಿದೆ, ಏನು ಕೆಲವು ಬದ್ಧತೆಗಳಿದೆ ನನಗನ್ನಿಸ್ತದೆ. ಯಾಕಂದರೆ ಅವರು ಇಂಥವನ್ನೆಲ್ಲ ಸ್ವಲ್ಪ ಈ ಮೂಢನಂಬಿಕೆಗಳು ಇದ್ರ ಬಗ್ಗೆ ಅವ್ರಿಗೆ ಅಂಥ ನಂಬಿಕೆಗಳಿಲ್ಲ. ಆದರೆ ಅವ್ರು ಸುತ್ತ ಇರ್ತಕ್ಕಂಥವ್ರಿಗೆ ಇದೆ. ಯಾಕಂದರೆ ಅವ್ರು ಸುತ್ತ ಇರ್ತಕ್ಕಂಥವರು ಎಲ್ಲ ರಾಜ್ಯ ಎಲ್ಲ ಸರ್ಕಾರದಲ್ಲೂ ಇದ್ದವರು. ಅದರಿಂದ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮುಖ್ಯಮಂತ್ರಿಗಳನ್ನು ಹೋಗಬೇಡಿ ಅಂತ ಹೇಳಿರ್ತಕ್ಕಂಥವ್ರು ಉಂಟು. ಅಂದ್ರೆ ಅಕ್ಕಪಕ್ಕ ಇರೋರು ಮನೆ ಹೋಮನು ಮಾಡಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಏನು ತೊಂದರೆ ಅದನ್ನೇ ನಾನು ಯಾಕೆ ಹೇಳಿದೆ ಅಂದರೆ, ಸುತ್ತಮುತ್ತ ಇರೋರು. ಅದರಿಂದ ನನಗನ್ನಿಸ್ತದೆ ಸಿದ್ದರಾಮಯ್ಯ ಒಂದು ಬದ್ಧತೆ ಇದೆ. ಆರಂಭದಲ್ಲಿ ಏನ್ ಹೇಳಿದ್ರು, ಚುನಾವಣಾ ಪ್ರಚಾರಕ್ಕೆ ಬಂದ ಚಾಮರಾಜನಗರದಲ್ಲಿ ನಾನು CM ಆದ ಮೊದಲ ಭೇಟಿ ಚಾಮರಾಜನಗರ. CM ಆದ ತಕ್ಷಣ ಬೆಳಿಗ್ಗೆನೆ ಹೋಗಕ್ಕಾಗೋದಿಲ್ಲ. ನಾನು ಹೇಳ್ತೀನಿ, ಈಗಾಗಲೇ 2-3 ತಿಂಗಳಾಗಿದೆ, ಇನ್ನೂ 4 ವರ್ಷ ಮೇಲಿದೆಯಲ್ಲ, ಇದು ಬಹಳ ಪ್ರಾಮುಖ್ಯ. ಆರಂಭದಲ್ಲೇ ಬರ್ತಾ ಇರೋದು ಇದೇ ಆರಂಭದಲ್ಲಿ ಬರ್ತಾ ಇರತಕ್ಕಂಥದ್ದು. ನನಗನ್ನಿಸ್ತದೆ ಚಾಮರಾಜನಗರ ನಾನು ಸುಮಾರು 3 ಬಾರಿ ಚುನಾವಣೆಗೆ ಗೆದ್ದಿದ್ದೇನೆ. ಪವಿತ್ರವಾದಂಥ ಜನ, ಪವಿತ್ರವಾದಂಥ ಸ್ಥಳ, ನಿಸರ್ಗ ಅತ್ಯುನ್ನತವಾದಂಥ ಒಂದು ಪ್ರದೇಶ, ರಮಣೀಯ ಪ್ರದೇಶ, ರಮಣೀಯವಾದದ್ದು. ಮಹದೇಶ್ವರ ಬೆಟ್ಟ, 7 ಮಲೆ 77 ಮಲೆ ಮಹದೇಶ್ವರನಿಗೆ ಏನು ಅದ್ಭುತವಾದಂಥದ್ದು. ಒಂದು ಕಡೆ ಬಿಳಿಗಿ ರಂಗನಾಥ ಸ್ವಾಮಿ, ಮತ್ತೊಂದು ಕಡೆ ಚಾಮರಾಜೇಶ್ವರ ದೇವಸ್ಥಾನ, ಇನ್ನೊಂದು ಕಡೆ ಬಂಡೀಪುರ. ಏನು ಅದ್ಭುತವಾಗಿ ಬಿಳಿಗನಗನ ಕಾಡು, ಏನು ಅದ್ಭುತವಾದಂಥ. ಯಾಕೆ ಭಯ ಅಂತ, ಯಾಕೆ ಆತಂಕ, ಯಾಕೆ ಸ್ಥಾನ ಹೋಗುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಯಾರೋ ಒಂದು ಪಿತೂರಿ, ಇದೊಂದು ಅಪಪ್ರಚಾರ ಮಾಡಿಬಿಟ್ರು. ಈಗೇನಾಗಿದೆ ಅಂತಂದ್ರೆ, ಇಲ್ಲಿ ಇವರು ಅಧಿಕಾರ ಕಳ್ಕೊಂಡ್ರೆ ಇವರ ಪಾರ್ಟಿ ಗೊಂದಲದಲ್ಲಿ, ಇವರ ಪಾರ್ಟಿಯ ತೀರ್ಮಾನದಿಂದ ಇವರ ಅಧಿಕಾರಕ್ಕೆ ಹೋದರೆ ಚಾಮರಾಜನಗರ ಯಾಕೆ ನಾವು ಗುರಿ ಮಾಡಬೇಕು? ಅದನ್ನ ಯಾಕೆ ಗುರಿ ಮಾಡಬೇಕು? ಈಗ ವೀರೇಂದ್ರ ಪಾಟೀಲ್ ಕಳ್ಕೊಂಡ್ರು, ಇಲ್ಲ JH ಪಟೇಲ್ ಕಳ್ಕೊಂಡ್ರು. ಹೌದು, ವೀರೇಂದ್ರ ಪಾಟೀಲ್ ನಾನು ಶಾಸಕನಾಗಿದ್ದಾಗಲೇ ಬಂದಿದ್ರು. ವೀರೇಂದ್ರ ಪಾಟೀಲ್ ಬಂದರು ಅಂತ. ವೀರೇಂದ್ರ ಪಾಟೀಲ್ ಚಾಮರಾಜನಗರ ಹೋದ ಮೇಲೆ ಅವರಿಗೆ ಕಾಯಿಲೆ ಬಂತು. ಕಾಯಿಲೆ ಬಂದ ಮೇಲೆ ಅವರ ಪಕ್ಷ ಅಧಿಕಾರ ತೆಗೆದುಕೊಳ್ಳಿ, ಅದಕ್ಕೂ ಚಾಮರಾಜನಗರಕ್ಕೂ ಸಂಬಂಧ ಇಲ್ಲ. ಆದ್ರೆ ವಾಟಾಳ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಚಾಮರಾಜ ಕೆಲವು ಮಂದಿ, ನಮ್ಮ ಜಿಲ್ಲೆಗೆ ಚೀಫ್ ಮಿನಿಸ್ಟರ್ಗಳು ಬರದೇ ಇರೋದಕ್ಕೆ ವಾಟಾಳ ನಾಗರಾಜ್ ಅವರ ಕಾರಣ, ಅವರೇ ಬರಕ್ ಬಿಡಲ್ಲ. ಎಲ್ಲಾರು ಉಂಟು. ಚೇ ನನಗೆ ನಿಮ್ಗೆ ಹೇಳಿದೆ, ಮುಖ್ಯಮಂತ್ರಿ ಬರಬೇಕು ಅಂತೇಳಿ ಯಾರಾದರೂ ಕಾಡಿ ಬೇಡಿ ಹೋರಾಟ ಮಾಡಿ ಗಲಾಟೆ ಮಾಡೋರಿದ್ರೆ ವಾಟಾಳ್ ನಾಗರಾಜ್. ಬಟ್ ನೀವೇ ಬರಕ್ ಬಿಡಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ಮೂರ್ಖರು ಹೇಳಿರ್ಬೇಕು ಯಾರಾದ್ರು. ಈಗೇನಂತಂದ್ರೆ, ನೀವು ಹೋದಲ್ಲೆಲ್ಲ ನೀವು ಶಾಸಕರಾಗಿದ್ದಾಗ ನಾನೇ ಚೀಫ್ ಮಿನಿಸ್ಟರ್ ಚಾಮರಾಜನಗರಕ್ಕೆ, ಅವ್ರು ಯಾಕೆ ಬರ್ಬೇಕು ಇಲ್ಲಿಗೆ? ಕೇಳಿ ಅಲ್ಲಿ ಯಾಕೆ ಚಾಮರಾಜನಗರಕ್ಕೆ ಹೋಗಿ ಚೀಫ್ ಮಿನಿಸ್ಟರ್ ಅಂತ ಯಾಕೆ ಅನ್ಕೋಬೇಕಾಗಿದೆ? ನಾನು ಹೇಳ್ತೀನಿ, ಶಾಸನ ಸಭೆಯಲ್ಲಿದ್ದಾಗ ನಾನು ತೀವ್ರವಾಗಿ ಹೋರಾಟ ಮಾಡಿದ್ದೇನೆ. ವಾಟಾಳ್ ನಾಗರಾಜ್ ಇವತ್ತು ಮುಖ್ಯಮಂತ್ರಿ ಆಗಿದ್ರೆ ಚಾಮರಾಜನಗರಕ್ಕೆ ಹೋಗ್ತಿರ್ಲಿಲ್ಲ. ನಾನೇನಾದ್ರು ಮುಖ್ಯಮಂತ್ರಿ ಆಗಿದ್ರೆ ಚಾಮರಾಜನಗರದ ಅಲ್ಲಿನ ಸ್ಥಳದಲ್ಲಿ, ಸ್ಟೇಡಿಯಂನಲ್ಲಿ ನಾನು ಪ್ರಮಾಣ ವಚನ ಮಾಡ್ತಿದ್ದೆ. ನಾನು ನೀವು ಮನೆನೇ ಕಟ್ಟಿಲ್ಲ ಚಾಮರಾಜನಗರದಲ್ಲಿ ಈಗಲೂ ಒಂದು? ಬೇಕಾಗಿಲ್ಲ. ಏನು ಚಾಮರಾಜನಗರಕ್ಕೆ ಹೋದಲ್ಲಿ ಮನೆ ಕಟ್ಟಬೇಕಾ? ಓದೋದು ಅವ್ರಿಗೆ ಅಲ್ಲಿ ಉಳ್ಕೊಳಕ್ಕೆ ಯಾಕೆ ಹಾಕ್ಬೇಕು? ಎಲ್ಲಿ ಅಲ್ಲಿ ಉಳ್ಕೊಳಕ್ ಜಾಗ ಇಲ್ವೇ? ನನಗೆ ಬೇಕಾದಷ್ಟು ಜನ ಸ್ನೇಹಿತರುಗಳಿಲ್ವೇ, ಮನೆಗಳಿಲ್ವೇ, ಅಭಿಮಾನಿಗಳಿಲ್ವೇ? ಬಾಡಿಗೆ ಮನೆ ಸಿಕ್ಕ ಎಷ್ಟು ಉಳ್ಕೋಬಹುದು? ಅಂದ್ರೆ ಸ್ವಂತ ಮನೆ ಉಳ್ಕೊಳ್ಳೋ ಹವ್ಯಾಸ ಇಲ್ಲ ನಿಮಗೆ? ಏನ್ ಬೇಕಾದ್ರೆ ಸ್ವಂತ ಮನೆ ಯಾಕೆ ಬೇಕಾಗಿದೆ? ಬಾಡಿಗೆ ಮನೆ ಇರಕ್ಕೆ ಅದಕ್ಕೆ ನಿದ್ರೆ ಬರಲ್ವಾ? ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆ ಎಲ್ಲಿ ಇದೆಯಾ ಚಾಮರಾಜನಗರದಲ್ಲಿ? ಬಾಡಿಗೆ ಮನೆ ಹಾಕ್ಬೇಕು, ಬೇಕಾದ್ರೆ ಸಿಗ್ತವೆ. ಬಾಡಿಗೆ ಕೊಟ್ರೆ ಮನೆ ಸಿಕ್ಕಲ್ವಾ? ಎಲ್ಲಿದೆ? ಅದೇ ಚಾಮರಾಜನಗರದಲ್ಲಿ ನೀವು ಬಾಡಿಗೆ ಮನೆ ಕೊಟ್ರೆ ಎಷ್ಟು ಸಿಗುತ್ತೆ? ತಿಂಗಳಿಗೆ ಎಷ್ಟು ಬಾಡಿಗೆ ಅಂತಂದ್ರೆ 50 ಮನೆ ಸಿಗ್ತವೆ. ಯಾವ ಮನೆ ಬೇಕಾದ್ರೆ ತಗೊಳ್ಬಹುದು. ಅದೇ ವಾಟಾಳ್ ನಾಗರಾಜ್ ಅವರು ಒಂದು ಮನೆ ಕಟ್ಟಿಸ್ಲಿಲ್ಲ, ಅಲ್ಲಿ ಒಂದೇ ಒಂದು ಬಾಡಿಗೆ ಮನೆ ಮಾಡಿಲ್ಲ ನೀವು ಚಾಮರಾಜನಗರದಲ್ಲಿ. ಬೇಕಾಗಿಲ್ಲ. ಅದು ಯಾಕೆ ಬೇಕು? ಸುಮ್ಮನೆ ನಿಮ್ಮನ್ನು ಬರೀ ಇಂಥವೇ ಕೇಳೋದು. ಅದು ಯಾಕೆ ಬೇಕು? ಚಾಮರಾಜನಗರಕ್ಕೆ ಬಾಡಿಗೆ ಮನೆ ಒಂದು ಮನೇಲಿ ಇದ್ರೆ ಸಾಕು. ನೀವು ನೋಡಿ ಹೆಂಗಿದೆ ಅಂದ್ರೆ, ಊರ್ ಮನೆ ಮಕ್ಕಳನ್ನೆಲ್ಲ ಬಾವಿಗೆ ತಳ್ತೀರಿ, ನೀವು ಮಾತ್ರ ಒಂದು ಮನೆ ಮಾಡಿಲ್ಲ, ಬಾಡಿಗೆ ಮನೆ ಕಟ್ಟಿಲ್ಲ. ಅವ್ರು ಕರ್ಕೊಂಡ್ ಬರೋದು. ಈಗ ನಾಳೆ ಸಿದ್ದರಾಮಯ್ಯ CM ಸ್ಥಾನ ಕಳ್ಕೊಂಡ್ರೆ ನಿಮ್ಮ ಮೇಲೆ ಶಾಪ ಹಾಕ್ತಾರೆ ಜನ. ಖಂಡಿತವಾಗಿಲ್ಲ. ಸಿದ್ದರಾಮಯ್ಯ ಇನ್ನು 5 ವರ್ಷ ಮುಖ್ಯಮಂತ್ರಿಯಾಗಿ ಇದ್ದೇ ಇರ್ತಾರೆ. ಚಾಮರಾಜನಗರಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯ ನಾಳೆ. ಅಲ್ಲಿ ಸ್ವಾಮೀಜಿಗಳು ಶಾಪ ಹಾಕಿದ್ದಾರೆ, ಕೇದಾರಲಿಂಗ ಸ್ವಾಮಿಗಳು. ಈಗ ವಾಟಾಳ್ ನಾಗರಾಜ್ ಇದ್ರೆ ತಪ್ಪಿತಸ್ಥರಾಗ್ತೀರಿ ನೀವು ಈಗ. ಏನಿಲ್ಲ. ನಾನು ಅವರ ಶಾಪವನ್ನೆಲ್ಲ ತಡೆದಿದ್ದೇನೆ.
ಮತ್ತು ಸಿದ್ದರಾಮಯ್ಯನವರಿಗೆ ಶಾಪ ವಿಮೋಚನೆ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಅದರ ಬಗ್ಗೆ ಚಿಂತನೆ ಇಲ್ವೇ ಇಲ್ಲ. ನಾನೇ ತಡೆದಿದ್ದೇನೆ, ಅವರ ಶಾಪವನ್ನ ತಡೆದಿದ್ದೇನೆ. ಸಿದ್ದರಾಮಯ್ಯನವರಿಗೆ ಯಾವುದೇ ಶಾಪ ತಟ್ಟಬಾರದು ಅಂತ ಹೇಳ್ತೀನಿ. ಇದು ರಾಜ್ಯ, ಒಬ್ಬ ಮುಖ್ಯಮಂತ್ರಿ ಆದವರು ಒಂದು ಪ್ರದೇಶಕ್ಕೆ ಬರಬಾರದು ಅಂತ ಹೇಳ್ತಾರೆ. ಯಡಿಯೂರಪ್ಪ ಬರಲೇ ಇಲ್ಲಲ್ಲ, ಅಲ್ಲೇ ಬಂದದ್ದು. ಚಾಮರಾಜನಗರಕ್ಕೆ ಬಂದಿದ್ರೆ ಯಡಿಯೂರಪ್ಪನವರು 10 ವರ್ಷ ಚೀಫ್ ಮಿನಿಸ್ಟರ್ ಆಗಿರ್ತಿದ್ರು. ಯಡಿಯೂರಪ್ಪ ಚಾಮರಾಜನಗರಕ್ಕೆ ಬರದೇ ಅಧಿಕಾರ ಕಳ್ಕೊಂಡ್ರು. ಹೌದಾ? ಖಂಡಿತ. ಅದೇ ಭಾಗದವರು SM ಕೃಷ್ಣ, ಅದೇ ಭಾಗದವರು ದೇವೇಗೌಡ ಯಾಕೆ ಬರಲಿ? ಅವಾಗ ನೀವು ಕೇಳಲಿಲ್ಲ. ಅವರೆಲ್ಲ ಎದುರಿದ್ರು. ಅರೆ JH ಪಟೇಲ್ ಎದುರು ಬಿಟ್ರು. ನಿಮ್ ಸ್ನೇಹಿತರು JH ಪಟೇಲ್ರು, ನಮ್ಮ ಸ್ನೇಹಿತರೆ ಅಲ್ಲ. ಎಲ್ಲಾ ವಿಚಾರಗಳಲ್ಲೂ ನೀವು ಸ್ನೇಹಿತರು, ಅದು ಕೆಲವು ವಿಚಾರ ಅಲ್ಲ ಅಷ್ಟೇನೆ. ಅವರು ಅದೇ ಹೇಳಿದ್ರು. JH ಪಟೇಲ್ ಎಲ್ಲ ಅದನ್ನೇ ಹೇಳ್ತಾ ಇರೋದು. ಅವ್ರು ಆರಾಮಾಗಿ ಕುಡಿತಾ ಕೂತಿದ್ರೆ ನಾವೆಲ್ಲ ಹೋಯ್ತು ಅಂತ ಹೇಳಿದ್ರೆ ಒಟ್ಟಾಳ್ನಾಗ ಹೊರಗೆ ಕಳಿಸ್ರಿ ಅಂತ. ಯಾಕೆ? ಇವನು ಕುಡಿಯಲ್ಲ, ಇಸ್ಪೇಟ್ ಗೊತ್ತಿಲ್ಲ, ಬೇರೆ ವಿಚಾರ ಗೊತ್ತಿಲ್ಲ, ಇವನ್ ಯಾಕೆ ಸೇರಿಸ್ಬೇಕು ಅಂತ. ಬೇರೆ ಅಂದ್ರೆ ಅದು ಚರ್ಚೆ ಅತ್ಯಂತ ಗೌಪ್ಯವಾದಂತ ಚರ್ಚೆಗಳವು. ವಾಟಾಳ್ ನಾಗರಾಜ್ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.